ನಮಸ್ಕಾರ. ಪ್ರಥಮವಾಗಿ ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸೊ ನಾವಿವತ್ತು ಆ್ಯಕ್ಚುಲಿ ಇಲ್ಲಿ ವಿಧಾನಸೌಧಕ್ಕೆ ಫ್ರೀಡಮ್ ಹಬ್ಬ ಅಂತ ಏನು ಕರ್ನಾಟಕ ಸರ್ಕಾರ ಮೊದಲನೇ ಸತಿ ಆರ್ಗನೈಸ್ ಮಾಡಿದ್ದಾರೆ. ಸೊ ನಾವೆಲ್ಲ ಇಂಟರ್ನೆಟ್ಟಲ್ಲಿ ನೋಡಿ ಇಚ್ಛೆಯಿಂದ ವಾಲಂಟಿಯರ್ ಆಗಿ ಎನ್ರೋಲ್ ಮಾಡಿ ಬಂದಿದ್ವಿ. ಸೊ ಬೆಳಿಗ್ಗೆ 8 ಗಂಟೆಯಿಂದನೇ ನಾವು ಗೇಟ್ ಹತ್ರ ಕಾಯ್ತಾ ಇದ್ವಿ. ಸೊ 1-2 ಗಂಟೆ ಆಯಿತು ನಾವು ಒಳಗಡೆ ಬರೋಷ್ಟೊತ್ತಿಗೆ. ಒಳಗಡೆ ಬಂದ ಮೇಲೆ ಎಲ್ಲ ಈ ಥರ ಎಲ್ಲ ನಮಗೆ ಟಿ ಶರ್ಟ್ ಎಲ್ಲ ಕೊಟ್ಬಿಟ್ಟು ಪ್ರತಿಯೊಬ್ಬರೂ ಒಂದೊಂದು ಜಿಲ್ಲೆಗಳಿಗೆ ಅಸೈನ್ ಮಾಡಿಬಿಟ್ಟು ಆ ಜಿಲ್ಲೆದ ವಿಶೇಷತೆಗಳನ್ನು ಬಂದಿರೋ ಕ್ರೌಡ್ಗೆ ಎಕ್ಸ್ಪ್ಲೇನ್ ಮಾಡೋ ಥರ ಹೇಳಿದ್ರು. ಸೊ ಐ ಥಿಂಕ್ ನಾವೆಲ್ಲ ಮಾಡಿದ್ದೀವಿ. ಇನ್ ಅಡಿಷನ್ ಟು ದ್ಯಾಟ್ ಲೈಕ್ ಆ ಊರಿಂದ ಸ್ಪೆಷಲ್ ತಿಂಡಿಗಳು, ಫಾರ್ ಎಕ್ಸಾಂಪಲ್ ಬಳ್ಳಾರಿದು ಸೈಕಲ್ ಕೋವಾ, ರಾಯಚೂರ್ದು ಒಗ್ಗಡ್ಡೆ ಮಿರ್ಚಿ, ಆ ಥರ ಎಲ್ಲ ಖಾದ್ಯಗಳಿಟ್ಟಿದ್ರು. ಸೊ ಅದೆಲ್ಲ ತುಂಬ ಖುಷಿ ಆಯಿತು ಎಲ್ಲರಿಗೂ ಸರ್ವ್ ಮಾಡಿಬಿಟ್ಟು. ಸೊ ವಿ ಆರ್ ಜಸ್ಟ್ ಹೋಪಿಂಗ್ ಫಾರ್ ದ ನೆಕ್ಸ್ಟ್ ಥಿಂಗ್ ಲೈಕ್ ಪೆರೇಡ್ ಆ್ಯಂಡ್ ದೆನ್ ಕಾನ್ಸರ್ಟ್. ಸೊ ವಿ ಆಲ್ ಆಸ್ ಅ ಟೀಮ್. ಮೊದಲನೇದಾಗಿ ನಮ್ಮ ಸಮಸ್ತ ಭಾರತ ಮಾತೆಯ ಮಕ್ಕಳಿಗೆಲ್ರಿಗೂ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಕಾಂಕ್ಷೆಗಳು. ಸೊ ಇಲ್ಲಿ ನಾವು ಇವತ್ತು ನಮ್ಮ ವಿಧಾನಸೌಧ, ನಮ್ಮ ಹೆಮ್ಮೆಯ ಕರ್ನಾಟಕ ಹೆಮ್ಮೆಯ ಒಂದು ಕಟ್ಟಡ ಇದು. ಇಲ್ಲಿ ನಮ್ಮ ಮಿನಿಸ್ಟರ್ಗಳು ಎಲ್ಲ ನಮ್ಮ ಕರ್ನಾಟಕಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅನುಕೂಲ ಮಾಡಿಕೊಡೋ ಅಂಥ ಒಂದು ಜಾಗ ಇದು. ಈ ಜಾಗದಲ್ಲಿ ನಮ್ಮಂಥ ಜನರಲ್ ಪಬ್ಲಿಕ್ಗೆ ಒಂದು ಅನುಕೂಲ ಮಾಡಿಕೊಡೋಕ್ಕೆ ಅವ್ರ ಟ್ಯಾಲೆಂಟ್ ಆಗಿರ್ಬೋದು, ಅವ್ರ ಆಸಕ್ತಿಗಳಾಗಿರ್ಬೋದು, ಇಲ್ಲ ಅವ್ರ ಕಲಿಕೆಗೆ ಬೇಕಾಗಿರುವಂಥ ಎಲ್ಲ ವಿಚಾರಗಳಿಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದವರು. ಸೊ ಇಲ್ಲಿ ಹಲವಾರು ಸ್ಟಾಲ್ಗಳಿದೆ. ಅದ್ರ ಜೊತೆ ಫುಡ್ ಸ್ಟಾಲ್ ಇರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಝೋನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಇದು ಮೊದಲನೇದಾಗಿ ಎಲ್ಲ ನಮ್ಮ ಈ ಫ್ರೀಡಮ್ ಹಬ್ಬ ಯಾರು ಆರ್ಗನೈಸ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ನಮ್ಮ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಇದೇ ಥರ ಹೆಚ್ಚಿಂದು ಮಾಡ್ತಾಯಿದ್ರೆ ನಮ್ಮ ಕರ್ನಾಟಕ ಜನತೆಗೆ ಇದು ಅನುಕೂಲ ಆಗುವಂಥ ಹಬ್ಬ. ಆ್ಯಂಡ್ ಯಾವುದೇ ಆಗಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡಿ, ಅಲ್ಲಿ ನೀರಿಟ್ಟಿದ್ದಾರೆ ಕುಡಿಯೋದಕ್ಕೆ, ಆ್ಯಂಬುಲೆನ್ಸ್ ಇದೆ, ವಾಶ್ರೂಮ್ಸ್ ಇದೆ, ಆ್ಯಂಡ್ ಪಬ್ಲಿಕ್ಗೆ ಫ್ರೀ ಮೂಮೆಂಟ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಅಸೆಂಬ್ಲಿ ಹಾಲ್ನ ಒಂದು ವೀಕ್ಷಣೆ, ಒಂದು ಅವಕಾಶ ಮಾಡಿಕೊಟ್ಟಿರೋದು ಈ ಒಂದು ಕಾರ್ಯಕ್ರಮದಲ್ಲಿ ಅದು ತುಂಬ ಅನುಕೂಲ. ಯಾಕೆಂದರೆ ನಾರ್ಮಲ್ ಡೇಸಲ್ಲಿ ನಾವು ಯಾರಿಗೂ ನೋಡಲ್ವಲ್ಲ, ಹಾಗಾಗಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದವರು. ಚಿಕ್ಕ ಮಕ್ಕಳು ತುಂಬ ಜನ ಇದ್ದಾರೆ. ಖಂಡಿತವಾಗ್ಲೂ ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸು. ನಾರ್ಮಲ್ ಆಗಿ ಸ್ಕೂಲಲ್ಲಿ ಇದ್ದಾಗ ಬ್ಯಾಂಡ್ ಹೊಡಿತಾ ಇದ್ವಿ, ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ವಿ, ಹೋಗಿ ಬರ್ತಾ ಇದ್ವಿ, ಅಷ್ಟೇ ಆಗ್ತಾಯಿತ್ತು. ಆದರೆ ಇದು ವಿಧಾನಸೌಧ ನೋಡೋದಕ್ಕೆ ಅಂತ ಒಂದು ಜಾತ್ರೆ ಥರ ಆಗಿದೆ. ಅದು ಅಲ್ಲದೆ ಸುಮಾರು ಊರುಗಳಿಂದ, ಬರೀ ಬೆಂಗಳೂರಿಂದ ಅಂತಲೇ ಅಲ್ಲ, ಹಲವಾರು ಊರುಗಳಿಂದ, ಅಂದರೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಗಳಿಂದನೂ ಸಹ ಜನ ಬರ್ತಾ ಇದ್ದಾರೆ. ಅದೇ ನಮ್ಮ ಹೆಮ್ಮೆಯ ಸಂಕೇತ. ಕರ್ನಾಟಕ ನಮ್ಮ ಕರ್ನಾಟಕದ್ದು ವಿಧಾನಸೌಧ ನೋಡೋಕ್ಕೆ ಆಗಲಿ, ಈ ಎಲ್ಲ ಕಾರ್ಯಕ್ರಮಗಳು ನೋಡೋಕ್ಕೆ ಆಗಲಿ ಬಂದಿರೋದು ನಮಗೆ ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು ವೆರಿ ಮಚ್. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫ್ರೀಡಮ್ ಹಬ್ಬ ಮಾಡಿದ್ದಕ್ಕೆ. ತುಂಬ ಜನನ ನಾವು ನೋಡ್ತಾ ಇದ್ದೀವಿ. ನಮಗೆ ಒಳ್ಳೆಯ ಆಪರ್ಚುನಿಟಿ ಇದೆ. ನಮ್ಮ ಒಂದು ಸರ್ವಿಸ್ಗೆ ತುಂಬ ಹೆಲ್ಪ್ ಆಗ್ತಿದೆ. ಈ ಥರ ಪ್ರತಿ ವರ್ಷ ನಾವು ಈ ಥರ ಒಂದು ಇವೆಂಟ್ನ ಕಂಡಕ್ಟ್ ಮಾಡ್ತಿದ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಕ್ರೌಡ್ ಇದೆ. ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ರಘು ದೀಕ್ಷಿತ್, ಸಂಚಿತ್ ಹೆಗಡೆ ಪ್ರೋಗ್ರಾಮಿಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ತನಕನೂ ಚೆನ್ನಾಗಿ ಆಗಿದೆ ಪ್ರೋಗ್ರಾಮು. ನಾವು ಸಾಗರದಿಂದ ಬಂದಿದ್ದೀವಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದಿಂದ ಬಂದಿದ್ದೀವಿ. ಈ ಪ್ರೋಗ್ರಾಮಿಗಾಗಿ ಅಲ್ಲಿಂದ ಬಂದಿದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಇದೇ ಫಸ್ಟ್ ಟೈಮ್ ಈ ಥರ ಆರ್ಗನೈಸ್ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು. ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಥರ ಇನ್ನೂ ಹಿಂಗೆ ನಡೀತಾ ಇದ್ರೆ ಇನ್ನೂ ಚೆನ್ನಾಗುತ್ತೆ. ಅಂದರೆ ಫ್ರೀಡಮ್ ಎಲ್ಲರಿಗೂ ಫ್ರೀಯಾಗಿ ಸಿಗ್ತಾ ಇದೆ ಇಲ್ಲಿ ಬರೋಕ್ಕೆ. ಇಲ್ಲ ಅಂದರೆ ಬೇರೆ ಟೈಮಲ್ಲೆಲ್ಲ ದುಡ್ಡು ಕೊಟ್ಟು ಬರಬೇಕು, ಇಲ್ಲಿಗೆ 50 ರೂಪೀಸ್ ಏನೋ ಕೊಟ್ಟು ಬರಬೇಕು. ಚೆನ್ನಾಗಿ ನಡೀತಾ ಇದೆ.